Good morning, students. In this session, we have to know about introduction to computer. I can start my class by this a small quotation. Computer technology is so built into our lives that it's part of the surrounded of every artist. I reveal this quotation in my own words. ಈ ಕಂಪ್ಯೂಟರ್ ಟೆಕ್ನಾಲಜಿ ತುಂಬ ಜನರ ಬದುಕನ್ನು ಕಟ್ಕೊಟ್ಟಿದೆ. ಹೇಗೆ ಆರ್ಟಿಸ್ಟು ಅವನ ಕಲ್ಪನೆಗೆ ತಕ್ಕಂತೆ ಚಿತ್ರನ ಬಿಡಿಸ್ತಾ ಬರ್ತಾನೋ ಹಾಗೆ ಈ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ನಮ್ಮದೇ ಆದಂತಹ ಓನ್ ಐಡಿಯಾಸ್ನ ನಾವು ಬಿಲ್ಡ್ ಮಾಡಿಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೋಬಹುದು. ಯಾವುದೇ ಒಂದು ನಾವು ಪಠ್ಯನ ಕಲಿತೀವಿ ಅಂತಂದರೆ, ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಿ, ತಿಳ್ಕೊತೀವಿ ವಿಷಯನ ಅಂದರೆ, ಸೊ ಅದರ ಇಂಟ್ರಡಕ್ಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗಿರತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಕಂಪ್ಯೂಟರ್ನ ಇಂಟ್ರಡಕ್ಷನ್ನ ಫಸ್ಟ್ ಈ ಸೆಷನ್ನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಅವರ್ ಲೈಫ್ ಸ್ಟೈಲ್ಸ್ ಹ್ಯಾವ್ ಅಂಡರ್ಗೋನ್ ಎ ಸಿ ಚೇಂಜ್ ವಿತ್ ಅಡ್ವರ್ಟೈಸ್ಮೆಂಟ್ ಇನ್ ಟೆಕ್ನಾಲಜಿ, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ಸ್. ನಾನು ಇಲ್ಲಿ ಕಂಪ್ಯೂಟರ್ಸ್ನ ಯಾವ ಥರ ನಾವು ಯೂಸ್ ಮಾಡ್ಕೊತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಒಂದು ಸ್ಮಾಲ್ ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಸಮುದ್ರದ ಅಲೆಗಳು ಪ್ರತಿ ಕ್ಷಣನೂ ಅದನ್ನು ದಿಕ್ಕನ್ನು ಬದಲಾಯಿಸುತ್ತೋ ಹಾಗೆ ನಮ್ಮ ಈ ಕಂಪ್ಯೂಟರ್ ಟೆಕ್ನಾಲಜಿನೂ ಸಹ ಏನಾಗತ್ತೆ, ಈ ಫೀಲ್ಡಲ್ಲಿ ತನ್ನದೇ ಆದಂತಹ ಏನನ್ನ ವ್ಯಕ್ತಿತ್ವನ ನಾವು ರೂಪಿಸ್ಕೋಬೋದಾಗತ್ತೆ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ಗೆ ಯಾವ ಥರ ಬೇಕೋ ಆ ಥರ ನಾವು ಅದನ್ನು ನಾವೇನು ಮಾಡ್ಬೋದು, ಚೇಂಜಸ್ನ ನಾವು ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ನಾವು ಏನು ಹೇಳ್ತೀವಪ್ಪ ಅಂದರೆ, ಈ ಕಂಪ್ಯೂಟರ್ಸ್ ಆರ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್ಸ್ ಟುಡೇ and are found in offices, homes, schools, colleges, hostels, shops, etc. ಸೊ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಸೊ ಎಲ್ಲಿ ನೋಡಿದ್ರೂ ಸಹ ನಾವು ಕಾಲೇಜ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಅಥವಾ ಹಾಸ್ಟೆಲ್ಸ್, ಶಾಪ್ಸ್ ಯಾವ್ದಾದ್ರು ನೀವು ತಗೊಳ್ಳಿ, ಎಲ್ಲ ಕಡೆನೂ ನಾವೇನ ಈ ಕಂಪ್ಯೂಟರ್ಸ್ನ ನಾವೇನು ಮಾಡ್ತೀವಿ ನೋಡ್ತೀವಿ. ಅಂದರೆ ಅದರ ಉಪಯೋಗ ಅದು ಹೇ ಥರ ನಾವು ಅದನ್ನು ಯೂಸ್ ಮಾಡ್ಕೊತೀವಿ ಅನ್ನೋದನ್ನ ನಾವು ಕಾಣ್ತಾ ಬರುತ್ತೆ. ಹಾಗೆ ದಿಸ್ ಅಡ್ವಾನ್ಸ್ ಟೆಕ್ನಾಲಜಿ ಹ್ಯಾಸ್ ಮೇಡ್ ಅವರ್ ಲೈಫ್ ಈಸಿ ಆ್ಯಂಡ್ ಕಂಫರ್ಟಬಲ್. ಈ ಟೆಕ್ನಾಲಜಿ ಏನು ಮಾಡಿದೆ, ನಮ್ಮ ಜೀವನ ಶೈಲಿಯನ್ನು ತುಂಬ ಕಡಿಮೆ ಸಮಯ ಮತ್ತು ಈಸಿಯಾಗಿ ಪ್ರತಿಯೊಬ್ಬರಿಗೂ ಅದರ ಇದನ್ನು ಕೆಲಸ ಮಾಡೋದಕ್ಕೆ, ಸೊ ಕಂಫರ್ಟಬಲ್ ಆಗಿ ಕೆಲಸ ಮಾಡೋದಕ್ಕೆ ಏನು ಮಾಡಿಕೊಟ್ಟಿದೆ, ಈಸಿ ಮಾಡಿಕೊಟ್ಟಿದೆ. ಸೊ ಯಾಕಪ್ಪ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಹೇಳ್ತಾರೆ ನಮಗೆ, ಸೊ ಕಂಪ್ಯೂಟರ್ಸು ನಮಗೆ ಕೆಲಸನ ಕಡಿಮೆ ಮಾಡಿದೆ ಅಂದರೆ ಮೀನ್ಸ್ ನಾವು ಯಾಕೆಂದರೆ ಸ್ಟೋರ್ ಮಾಡ್ಕೋಬಹುದು, ಬೇಕಾದಾಗ ಯೂಸ್ ಮಾಡ್ಕೋಬೋದು ಅದನ್ನು. ಓಕೆ, ನಮಗೆ ಬೇಕಾಗಿರೋಂಥ ಡಿಸೈನ್ಸ್ನ ಮಾಡ್ಕೋಬೋದು. ಮೊದಲಾದರೆ ನಾವು ಏನಾದರೂ ಒಂದು ಇನ್ವಿಟೇಷನ್ನ ಅಥವಾ ಒಂದು ಪಿಕ್ಚರ್ನ ನಾವು ಬಿಡಿಸ್ಬೇಕು ಅಂತ ಅಂದರೆ ಸೊ ನಮಗೆ ತುಂಬ ದಿನ ಬೇಕಾಗ್ತಾ ಇತ್ತು. ಆದರೆ ಇವಾಗ ಏನಾಗುತ್ತೆ, ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ನಾವು ಅನಲೈಸ್ ಮಾಡ್ಕೊಳೋದಕ್ಕೂ ಅಷ್ಟೇ, ಬುಕ್ಸ್ ಆಗಲಿ ಎಲ್ಲನೂ ಈ ಕಂಪ್ಯೂಟರ್ ಟೆಕ್ನಾಲಜಿ ಬಂದ ಮೇಲೆ ನಮ್ಮ ಅಂಗೈಯಲ್ಲೇ ವಿಜ್ಞಾನ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಸೊ ಜ್ಞಾನ, ಅಂಗೈಯಲ್ಲಿ ಜ್ಞಾನವನ್ನು ನಾವು ಪಡ್ಕೋಬೋದಾಗಿದೆ. ಅಷ್ಟು ಈಸಿ ಮಾಡಿಕೊಟ್ಟಿದೆ ಯಾವುದು ನಮಗೆ ಈ ಕಂಪ್ಯೂಟರ್ ಟೆಕ್ನಾಲಜಿ ಅನ್ನೋದು. ಸೊ ಅದಾದಮೇಲೆ ಕಂಪ್ಯೂಟರ್ ಈಸ್ ಒನ್ ಆಫ್ ದ ಮೋಸ್ಟ್ ಮಾರ್ವಲಸ್ ಇನ್ವೆನ್ಷನ್ ಅಟ್ ದ ಏನ್ಷಿಯಂಟ್ ಟೈಮ್ಸ್. ಸೊ ತುಂಬ ಅದ್ಭುತವಾದಂತಹ ಏನಾಗಿರುತ್ತೆ, ಇನ್ವೆನ್ಷನ್ ಆಗಿದೆ ಈ ಕಂಪ್ಯೂಟರ್ ಅನ್ನೋ ಅಂಥದ್ದು. ಸೊ ಇದಿಲ್ಲದೇ ನಾವು ಬದುಕನ್ನು ಇವಾಗ ಕಟ್ಕೊಳೋದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಏನು ಆಗಿದೆ, ನಮ್ಮಲ್ಲಿ ಈ ಕಂಪ್ಯೂಟರ್ ಅನ್ನೋದನ್ನ ನಾವು ಅಷ್ಟಾಗಿ ನಾವೇನು ಮಾಡ್ಕೊಂಡಿದ್ದೀವಿ, ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಈ ಕಂಪ್ಯೂಟರ್ಗೆ ನಾವೇನು ಮಾಡಿದ್ವಿ, ಹೊಂದ್ಕೊಂಡು ಹೋಗಿರೋದ್ರಿಂದ ಸೊ ಇಟ್ಸ್ ಎ ಮಾರ್ವಲಸ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಹಾಗೆ ಇಟ್ ಹ್ಯಾಸ್ ಗೋನ್ behind its original purpose of computing. So it has grown behind its original purpose of computing. So ನಾವು ಮೊದಲಿಗೆ ಕಂಪ್ಯೂಟರ್ನ ಚಾರ್ಲ್ಸ್ ಬ್ಯಾಬೇಜ್ ಕಂಡಿಡಿದಾಗ ಸೊ
ಅದರ ಪರ್ಪಸ್ ಕ್ಯಾಲ್ಕುಲೇಟಿಂಗ್ ಪರ್ಪಸ್ ಆಗಿತ್ತು. ಆದರೆ ಅದನ್ನ ಬಿಟ್ಟು ಬಿಯಾಂಡ್ ದಟ್ ನಾವು ಇವಾಗ ಕ್ಯಾಲ್ಕುಲೇಟಿಂಗ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಕಡೆನೂ ನಾವೇನನ್ನ ಯೂಸ್ ಮಾಡ್ಕೊತಾ ಇದೀವಿ, ಈ ಕಂಪ್ಯೂಟರ್ನ ನಾವು ಯೂಸ್ ಮಾಡ್ಕೊತಾ ಇದೀವಿ. ಟುಡೇ ಇಟ್ ಈಸ್ ಯೂಸ್ಡ್ ಇನ್ ಆಲ್ ವಾಕ್ಸ್ ಆಫ್ ಹ್ಯೂಮನ್ ಲೈಫ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಾವು ಈ ಕಂಪ್ಯೂಟರ್ನ ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ವಾಕ್ಸ್ ಆಫ್ ಹ್ಯೂಮನ್ ಲೈಫ್ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಅದನ್ನು ಯೂಸ್ ಮಾಡ್ಕೊತಾ ಇದ್ವಿ. ಮತ್ತೆ ದ ಅಪ್ಲಿಕೇಶನ್ ರೇಂಜಸ್ ಫ್ರಮ್ ಸಿಂಪಲ್ ಡೇಟಾ ಎಂಟ್ರಿ ಟು ಎ ಕಾಂಪ್ಲೆಕ್ಸ್ ಗ್ಲೋಬಲ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂಡ್ ಆನ್ಲೈನ್ ಟ್ರೈನಿಂಗ್ ಟು ಎ ಟೆಕ್ನಾಲಜಿ ಡೆವಲಪ್ಮೆಂಟ್. ಸೊ ಇದರ ಅಪ್ಲಿಕೇಶನ್ನು ಎಷ್ಟು ಕಡೆ ಯೂಸ್ ಮಾಡ್ಕೊತಾ ಇದ್ದೀವಿ ಅಂದರೆ, ಒಂದು ಸಿಂಪಲ್ ಡೇಟಾ ಎಂಟ್ರಿಯಿಂದ ಹಿಡಿದು ಎ ಕಾಂಪ್ಲೆಕ್ಸ್ ಟ್ರೈನಿಂಗ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಎಕ್ಸಾಂಪಲ್ ನಾನು ಸ್ಯಾಟಲೈಟ್ ಹೇಳ್ಬೋದು, ಓಕೆ, ರೋಬೋಟಿಕ್ಸ್ ಹೇಳ್ಬೋದು, ಎಲೆಕ್ಟ್ರಾನಿಕ್ ಕಾಮರ್ಸ್ ಆಗಿರ್ಬೋದು, ಆನ್ಲೈನ್ ಟ್ರೈನಿಂಗ್ಸ್ ಆಗಿರ್ಬೋದು. ಅಂದರೆ ಗ್ಲೋಬಲ್ ಆಗಿ ಏನಾಗಿದೆ, ಸೊ ಎಲ್ಲ ಕಡೆನೂ ನಾವೇನು ಮಾಡ್ತಾ ಇದ್ದೀವಿ, ಅದೇ ಇದರ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಸೋ ಮೆನಿ ಫೀಲ್ಡ್ಸ್ ಇನ್ ಅವರ್ ಡೈಲಿ ಲೈಫ್. Some of the most popular area of computers are today include telecommunication, transportation, education, training, entertainment, publishing, military police, engineering, production, healthcare and electronic commerce. ಸೊ ನಾನು ಇಂಪಾರ್ಟೆಂಟ್ ಆಗಿರೋ ಮಾತ್ರನೇ ಇಲ್ಲಿದೆ ನಾನು ಏನು ಮಾಡಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಆದರೆ ನಮ್ಮ ಎವ್ರಿ ಫೀಲ್ಡಲ್ಲೂ ನಾವು ಇವಾಗ ಏನೇನೋ ಯೂಸ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಸ್ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಕೆಲವೊಂದನ್ನು ಮಾತ್ರ ಇಲ್ಲಿ ಟೆಲಿಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್ ಕೇರ್ ಮತ್ತು ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಫೀಲ್ಡ್ಸಲ್ಲೂ ನಾವೇನು ಕಂಪ್ಯೂಟರ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಹಾಗಾಗಿ ಕಂಪ್ಯೂಟರ್ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ. ದ ಟರ್ಮ್ ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಟರ್ಮ್ ಕಂಪ್ಯೂಟರಾ. This means calculating or programmable machine. ಸೊ ಈ ವರ್ಡ್ನ ಲ್ಯಾಟಿನ್ ಭಾಷೆಯಿಂದ ತಗೊಂಡಿರೋ ಅಂಥದ್ದು ಕಂಪ್ಯೂಟರ ಅಂತ ಅಂದರೆ ಅದರ ಮೀನಿಂಗ್ ಏನಪ್ಪ ಅಂದರೆ ಟು ಕೌಂಟ್ ಅಥವಾ ಟು ಸಮ್. ಅದನ್ನು ನಾವು ಕೂಡೋದಾಗಿರ್ಬೋದು, ಸೊ ತೆಗೆದಿಟ್ಕೊಡೋದು ಆಗಿರ್ಬೋದು, ಒಂದೊಂದನ್ನ ನಾವು ಓಕೆ ಕ್ಯಾಲ್ಕುಲೇಟ್ ಮಾಡ್ಕೊತಾ ಬರ್ತೀವಿ. ಸೊ ಓಲ್ಡನ್ ಡೇಸಲ್ಲಿ ಮೇಯ್ನಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದೇನು, ಟು ಕ್ಯಾಲ್ಕುಲೇಟ್ ಪರ್ಪಸ್, ಟು ವ್ಯಾಲ್ಯೂಸ್ನ ಸಮ್ ಅಪ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಆ ಲ್ಯಾಟಿನ್ ಭಾಷೆ ಇದು. ಈ ಕಂಪ್ಯೂಟರ್ ಅನ್ನೋದು ಎಲ್ಲಿಂದ ಬಂದಿರೋ ವರ್ಡು, ಕಂಪ್ಯೂಟರ ಅನ್ನೋ ಒಂದು ಆ ವರ್ಡ್ ಲ್ಯಾಟಿನ್ ಭಾಷೆಯಿಂದ ತಗೊಂಡಿರೋದು. ಮತ್ತೆ ಇಲ್ಲಿ ದ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಈಸ್ ಡಿಸೈನ್ ಟು ವರ್ಕ್ ವಿತ್ ಡೇಟಾ. ಸೊ ಇದು ನಮಗೆ ಫೆಮಿಲಿಯರ್ ಆಗಿ ಗೊತ್ತಿರುತ್ತೆ. ಸೊ ನೀವು ಯಾರನ್ನಾದರೂ ಕೇಳಿ ವಾಟ್ ಈಸ್ ಎ ಕಂಪ್ಯೂಟರ್ ಅಂತ ಅಂದರೆ, ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಫಸ್ಟ್ ನಮ್ಗೆ ನೆನಪಾಗೋ ಡೆಫಿನೇಷನ್ನೇ ಅದು. ಕಂಪ್ಯೂಟರ್ ಅಂದಿದ ತಕ್ಷಣ, ವಾಟ್ ಈಸ್ ಎ ಕಂಪ್ಯೂಟರ್ ಅಂದಿದ ತಕ್ಷಣ ಸಡನ್ನಾಗಿ ನಾವು ಹೇಳ್ಬಿಡ್ತೀವಿ, ಓ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ, ಏಕೆಂದರೆ ನಮ್ಗೆ ಅದು ಗೊತ್ತಿದೆ ಅಲ್ವಾ. ಸೊ ಆದರೆ ಗೊತ್ತಿಲ್ಲದೆ ಇರಲಿ ತುಂಬ ಜನ ಅದನ್ನು ಹಾಗೇ ಹೇಳ್ತಾರೆ. ಸೊ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಈಸ್ ಡಿಸೈನ್ ಟು ವರ್ಕ್ ವಿತ್ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್. ಓಕೆ, ನಾವು ಅಷ್ಟನ್ನ ಮಾತ್ರ ಇವಾಗ ಹೇಳ್ತಾ ಇದೀವಿ. ಓಕೆ, ಆಮೇಲಿಂದ ಎ ಕಂಪ್ಯೂಟರ್ ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಎ ಪ್ರೋಗ್ರಾಮ್ ಇಲ್ಲ ಅಂತ ಅಂದರೆ ಕಂಪ್ಯೂಟರಲ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗೆ ಇರುತ್ತೆ, ಹೇಗೆ ನಿಂತಿರ್ತೋ ಸ್ಟಿಲ್ ಆಗಿರುತ್ತೆ ಅಷ್ಟೇ. ಅದಕ್ಕೆ ಪ್ರೋಗ್ರಾಮ್ನ ಫೀಡ್ ಮಾಡಿದ್ರೆ ಏನಾಗುತ್ತೆ, ಸೊ ಅದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ನಮಗೆ ಗಾಳಿನ ಉಸಿರು ತಗೊತಾ ಇದ್ದೀವಿ, ಉಸಿರು ತಗೊಂಡಾಗ ನಾವೇನು ಮಾಡ್ತೀವಿ, ನಾವು ಉಸಿರಾಡ್ತೀವಿ, ನಮ್ಮ ಆರ್ಗನ್ಸ್ ಎಲ್ಲ ಏನಾಗುತ್ತೆ ಕೆಲಸ ಮಾಡುತ್ತೆ. ಹಾಗೆ ಇಲ್ಲೂ ಅಷ್ಟೇ. ಸೊ ಉಸಿರು ನಿಂತೋಯ್ತೆ, ನಾವು ನಿಂತೋದಂಗೆ. ಹಾಗೆ ಇಲ್ಲೂ ಅಷ್ಟೇ, ಪ್ರೋಗ್ರಾಮ್ ಇಲ್ಲ, ಏನೂ ಇಲ್ಲ ಅಂತ ಅಂದರೆ ಕಂಪ್ಯೂಟರ್ ಏನೂ ಕೆಲಸ ಮಾಡಲ್ಲ. ಇಟ್ ಈಸ್ ಎ ಒಂದು ಪಾರ್ಟ್ ಆಗಿರುತ್ತೆ ಅಷ್ಟೇನೇನೆ. ಓಕೆ, ಸೊ ಇದಾದ್ಮೇಲೆ ನಾವು ಡೆಫಿನೇಷನ್ನ ತಿಳ್ಕೊಬೇಕಾಗತ್ತೆ. ಯಾಕೆಂದರೆ ನಾವು ಸ್ಟಾರ್ಟ್ ಮಾಡ್ತಾ ಇರೋ ಸೆಷನ್ ಏನು, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಹಾಗಾಗಿ ಕಂಪ್ಯೂಟರ್ನ ಡೆಫಿನೇಷನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗೆ ಕಂಪ್ಯೂಟರ್ ಡೆಫಿನೇಷನ್ನ ಹೇಳ್ತೀನಿ. ಸಿಂಪಲ್ ಆಗಿರುವಂಥ ಇದು ಕಂಪ್ಯೂಟರ್ ಡೆಫಿನೇಷನು. ಈಸ್ ಅನ್ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಟು ಪರ್ಫಾರ್ಮ್ ಮ್ಯಾಥಮ್ಯಾಟಿಕಲ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ಆಟೋಮೆಟಿಕಲಿ. It accepts data as an input from the input device. It processes the data and finally produces an output to the output devices. It can process, store, retrieve
large amount of data very quickly. ಸೊ ಇದನ್ನ ಕಾಮನ್ ಆಗಿ ನಾವು ಡೆಫಿನೇಷನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಕ್ಯಾಲ್ಕುಲೇಟಿಂಗ್ ಡಿವೈಸ್, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಇಟ್ ಪರ್ಫಾರ್ಮ್ಸ್ mathematical and logical operations automatically. Okay, it accepts data, has an input from the input devices. So input na ನಾವು ಏನ್ರ ಕೊಡಬೇಕಾಗುತ್ತೆ, ಇನ್ಪುಟ್ ಡಿವೈಸಸ್ ಇಂದ ನಾವು ಇನ್ಪುಟ್ಸ್ನ ಕೊಡ್ತೀವಿ, ಅದನ್ನ ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಆದ್ಮೇಲೆ ಏನು ಮಾಡುತ್ತೆ, ಔಟ್ಪುಟ್ ಡಿವೈಸಸ್ಗೆ ಔಟ್ಪುಟ್ನ ಕೊಡುತ್ತೆ. ಇಲ್ಲಿ ಕಾಮನ್ ಆಗಿ ನಾವು ಇನ್ಪುಟ್ ಡಿವೈಸ್ ಅಂತ ಅಂದರೆ ಕೀಬೋರ್ಡ್ ಅಂತ ಹೇಳ್ತೀವಿ, ಔಟ್ಪುಟ್ ಡಿವೈಸ್ ಅಂತ ಅಂದರೆ ಮಾನಿಟರ್ ಅಂತ ಹೇಳ್ತೀವಿ. ಪ್ರೊಸೆಸ್ ಎಲ್ಲ ಮಾಡೋದಕ್ಕೆ CPU ಅಂತಾನೆ ಇರುತ್ತೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ CPU, ಇಲ್ಲಿ ಒಂದು ಕೀಬೋರ್ಡ್ ಕಾಣಿಸ್ತಾ ಇದೆ, ಇಟ್ಸ್ ಎನ್ ಇನ್ಪುಟ್ ಡಿವೈಸ್. ಸೊ ಇಲ್ಲಿ ಮೌಸ್ ಕಾಣಿಸ್ತಾ ಇದೆ, ಇಟ್ ಈಸ್ ಎನ್ ಇನ್ಪುಟ್ ಡಿವೈಸ್. ಸೊ ಇಲ್ಲಿ ಮಾನಿಟರ್ ಕಾಣಿಸ್ತಾ ಇದೆ, ಇಟ್ಸ್ ಎನ್ ಔಟ್ಪುಟ್ ಡಿವೈಸ್. ಓಕೆ, ಸೊ ಇಲ್ಲಿ ಮತ್ತೆ ಇಟ್ ಕ್ಯಾನ್ ಪ್ರೊಸೆಸ್, ಸ್ಟೋರ್ ಅಂಡ್ ರಿಟ್ರೀವ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ವೆರಿ ಕ್ವಿಕ್ಲಿ. ಸೊ ನಾವು ಕಂಪ್ಯೂಟರಲ್ಲಿ ತುಂಬ ದೊಡ್ಡದಾಗಿರುವಂಥ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ನ ನಾವು ಪ್ರೊಸೆಸ್ ಮಾಡಿ ಸ್ಟೋರ್ ಮೀನ್ಸ್ ಸಂಗ್ರಹಿಸ್ಕೊತೀವಿ. ಸೊ ಹಾಗೆ ಅದನ್ನು ಪ್ರೊಸೆಸ್ ಮಾಡಿ ನಾವೇನು ಮಾಡ್ಬೋದು, ತುಂಬ ಫಾಸ್ಟಾಗಿ ಅಂದರೆ ವೆರಿ ಕ್ವಿಕ್ ಆಗಿ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದಾಗತ್ತೆ. ಸೊ ಹಾಗಾಗಿ in today's lifestyle, the word computer is replaced by the word system. ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಈಗಿನ ಲೈಫ್ ಸ್ಟೈಲಲ್ಲಿ ನಾವು ಆ ಕಂಪ್ಯೂಟರ್ ಅನ್ನೋ ವರ್ಡ್ನ ರೀಪ್ಲೇಸ್ ಮಾಡಿ ಸಿಸ್ಟಮ್ ಅಂತ ಕರೀತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ಕಂಪ್ಯೂಟರ್ ಅನ್ನೋದು ಏನು ಮಾಡ್ತಾ ಇತ್ತು, ಕಂಡುಹಿಡಿದಾಗ ಓನ್ಲಿ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಆದರೆ ಇವಾಗ ಸಿಸ್ಟಮ್ ಅಂತ ಏನಕ್ಕಪ್ಪ ಕರಿತೀವಿ ಅಂತ ಅಂದರೆ, ಸೊ ಬಿಹೈಂಡ್ ದಟ್ ಕ್ಯಾಲ್ಕುಲೇಷನ್ನ ಜೊತೆಗೆ ಎಲ್ಲ ಥರದಲ್ಲೂ ನಾವು ಎಲ್ಲ ಫೀಲ್ಡ್ಸಲ್ಲೂ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಜನರಲ್ ಆಗಿ ಇವಾಗ ಕಂಪ್ಯೂಟರ್ ಅನ್ನೋ ಬದಲು ಸಿಸ್ಟಮ್ ಅಂತ ಬರೀತೀವಿ. ನಿಮ್ಮ ಮನೇಲಿ ಸಿಸ್ಟಮ್ ಇದೆಯಾ, ಸಿಸ್ಟಮ್ ಕಾನ್ಫಿಗರೇಷನ್ ಏನು, ಆ ಥರ ಅದನ್ನು ನಾವು ಕರಿತೀವಿ. ಅಂದರೆ ಏನು, ಆ ಕಂಪ್ಯೂಟರ್ ಅನ್ನೋ ವರ್ಡ್ ಬದಲಿಯಾಗಿ ನಾವು ಜನರಲ್ ಆಗಿ ಇವಾಗ ಅದನ್ನೇ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಇಟ್ ಕ್ಯಾನ್ ಪರ್ಫಾರ್ಮ್ all the operations, not only for the ಕ್ಯಾಲ್ಕುಲೇಷನ್ ಒಂದಕ್ಕೆ ಅಂತ ಅಲ್ಲ, ಇವಾಗ ಎಲ್ಲ ಥರದಲ್ಲ. ಇವು ಏನಾದರೂ ಎಕ್ಸಾಂಪಲ್ ತೊಗೊಳ್ಳಿ, ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಯೂಸ್ ಮಾಡ್ಬೋದು, ಅಕೌಂಟ್ಸಲ್ಲಿ ಯೂಸ್ ಮಾಡ್ಬೋದು, ಲೈಬ್ರರಿ ಮೇಂಟೆನೆನ್ಸಲ್ಲಿ ಆಗಿರ್ಬೋದು, ಯಾವ ಫೀಲ್ಡ್ಗಾದರೂ ನೀವು ಹೋಗಿ ನಾವು ಅಲ್ಲಿ ನಾವೇನನ್ನ ಯೂಸ್ ಮಾಡ್ತಾ ಇದೀವಿ, ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದೀವಿ, ನಾಟ್ ಓನ್ಲಿ ಫಾರ್ ದ ಕ್ಯಾಲ್ಕುಲೇಷನ್. ಓಕೆ, ಹಾಗಾಗಿ ಇವಾಗ ಜನರಲ್ ಆಗಿ ಆ ವರ್ಡ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಸೊ ಅದು ಆದಮೇಲೆ ನಮಗೆ ಕಂಪ್ಯೂಟರ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಗೊತ್ತಿರಬೇಕು ಅಲ್ವಾ. ಹಾಗಾಗಿ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಇಲ್ಲಿ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಅಂದರೆ, ಸೊ ಯಾಕಪ್ಪ ಅಂದರೆ ಈ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ಆಲ್ಮೋಸ್ಟ್ ಎಂಡ್ಲೆಸ್. ನಾನು ಹೇಳಿದೆ ನಿಮಗೆ, ಇದಕ್ಕೆ ಸ್ಟಾರ್ಟಿಂಗು ನಾವು ಕ್ಯಾಲ್ಕುಲೇಷನ್ಗೆ ಅಂತ ಇದನ್ನು ಕಂಡುಹಿಡಿದಿದ್ದು, ಆದರೆ ಅದನ್ನು ಯೂಸ್ ಮಾಡ್ತಾ ಇರೋದು ನಾನು ಹೇಳಿದೆ. ಸೊ ನಿಮಗೆ ನಮ್ಮ ಸಮುದ್ರದಲ್ಲಿ ಯಾವ ಥರ ತರಂಗಗಳು ವೇರಿಯೇಷನ್ ಆಗುತ್ತೋ ಹಾಗೆ ಈ ಕಂಪ್ಯೂಟರ್ ಟೆಕ್ನಾಲಜಿ ಅನ್ನೋದು ಕ್ಷಣಕ್ಕೂ ಏನಾಗ್ತಾ ಇದೆ, ವೇರಿಯೇಷನ್ಸ್ ಆಗ್ತಾ ಇದೆ. ಅದು ಯೂಸ್ ಮಾಡ್ಕೊತಾರ ಅಪ್ಲಿಕೇಶನ್ಸ್ಗೆ ಎಂಡ್ ಯಾವಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಕಂಪ್ಯೂಟರ್ಸ್ ಆರ್ ಡಿಸೈನ್ ಟು ಟ್ರಾನ್ಸ್ಫಾರ್ಮ್ ರಾ ಡೇಟಾ ಇಂಟು ಇನ್ಫಾರ್ಮೇಷನ್. ಓಕೆ, ಸೊ ಕೊಡೋ ಅಂತಹ ಡೇಟಾ ಏನಾಗಿರುತ್ತೆ, ನಾವು ಕಂಪ್ಯೂಟರ್ಗೆ ಕೊಡೋ ಅಂತಹ ಡೇಟಾ ಏನಾಗಿರುತ್ತೆ, ಸೊ ಎಲ್ಲ ರಾ ಡೇಟಾ ಅಂತ ಕರಿತೀವಿ. ಅದರಲ್ಲಿ ನಂಬರ್ಸ್ ಇರುತ್ತೆ, ಟೆಕ್ಸ್ಟ್ ಇರುತ್ತೆ, ಗ್ರಾಫಿಕ್ಸ್ ಇರುತ್ತೆ, ಇಮೇಜಸ್ ಇರುತ್ತೆ ಅಲ್ವಾ, ಆಡಿಯೋ ವಿಡಿಯೋ ಎಲ್ಲ ಇರುತ್ತೆ. ಆದರೆ ಅದನ್ನು ನಾವು ಚೇಂಜ್ ಮಾಡಬೇಕು, ಏನಾಗಿ ಕನ್ವರ್ಟ್ ಆಗಬೇಕು, ಅದು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಇದಕ್ಕೆ ಕೂಡ ಎಕ್ಸಾಂಪಲ್ ರಾ ಡೇಟಾ ಅಂತ ಅಂದಾಗ, ಇವಾಗ ನಾವು ಯಾವುದಾದ್ರೂ ಒಂದು ವೇಸ್ಟೇಜ್ನ ತಗೊಂಡಾಗ ಸೊ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿಬಿಟ್ಟಿರತ್ತೆ ಅಲ್ವಾ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಬೈಫರ್ಗೇಟ್ ಮಾಡಬೇಕಾಗತ್ತೆ. ಸೊ ಬೈಫರ್ಗೇಟ್ ಮಾಡಿದ್ರೆ ಸೊ ಅದನ್ನು ಏನು ಮಾಡ್ಬೋದು, ಯೂಸಬಲ್ ಯಾವುದು ಅಥವಾ ಅನ್ಯೂಸಬಲ್ ಯಾವುದು ಅಂತ ಹೇಳಿಬಿಟ್ಟು ನಾವು ಅದನ್ನು ಚೇಂಜಸ್ ಮಾಡ್ಬೋದು. ಹಾಗೆ ಈ ರಾ ಡೇಟಾನೂ ಅಷ್ಟೇನೇನೆ ನಾವು ಅದನ್ನು ಏನಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ, ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ನೋಡಿ, ಎ ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ರಾ ಅನ್ಪ್ರೊಸೆಸ್ಡ್ ಫ್ಯಾಕ್ಟ್ಸ್, figures and symbols are information data that is organized, meaningful and useful.
ಸೊ ಅಲ್ಲಿ ಡೇಟಾ ಅನ್ನೋದು ಏನಾಗಿರುತ್ತೆ, ರಾ ಡೇಟಾ ಅನ್ನೋದು ಏನಾಗುತ್ತೆ, ಎಲ್ಲ ಮಿಕ್ಸಪ್ ಆಗಿರುತ್ತೆ ನಮಗೆ. ಅದೇ ಇನ್ಫಾರ್ಮೇಷನ್ ಅನ್ನೋದು ಏನಾಗಿರುತ್ತೆ, ಒಂದು ಆರ್ಗನೈಸ್ಡ್ ಮೀನಿಂಗ್ಫುಲ್ ಆ್ಯಂಡ್ ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ ಆಗಿ ನಾವೇನು ಮಾಡಬೇಕಾಗತ್ತೆ, ಚೇಂಜಸ್ನ ಮಾಡಬೇಕಾಗತ್ತೆ. ಅದಷ್ಟು ಏನಾಗುತ್ತೆ, ಈ ಫಂಕ್ಷನ್ ಆಫ್ ಕಂಪ್ಯೂಟರ್ ಮಾಡುತ್ತೆ. ಅದು ಯಾವ ಥರ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಕಂಪ್ಯೂಟರ್ ಆಪರೇಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಇನ್ಸ್ಟ್ರಕ್ಷನ್ಸ್ stored in its memory unit and can accept input data, process it arithmetically through a logical sequence, produce information and store the resultant information for the future use. ಅಂದರೆ ಇದರ ಮೀನಿಂಗು, ಕಂಪ್ಯೂಟರ್ ಏನು ಮಾಡುತ್ತೆ, ಇನ್ಪುಟ್ ಡಿವೈಸಸ್ ಇಂದ ಡೇಟಾನ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಆಮೇಲಿಂದ ಏನು ಮಾಡುತ್ತೆ, ಅರ್ಥಮ್ಯಾಟಿಕಲ್ ಮತ್ತು ಲಾಜಿಕಲ್ ಸೀಕ್ವೆನ್ಸಸ್ ಇದ್ದರೆ ಅದನ್ನು ಪ್ರೊಸೆಸ್ ಮಾಡುತ್ತೆ ಇನ್ಫಾರ್ಮೇಷನ್ ಎಲ್ಲ. ಮತ್ತೆ ಒಂದು ಕಡೆ ಇನ್ಫಾರ್ಮೇಷನ್ನ ಅದೇನು ಮಾಡುತ್ತೆ, ಸ್ಟೋರ್ ಮಾಡ್ಕೊಳುತ್ತೆ. ರಾ ಡೇಟಾ ಇರೋದೇನಾಯ್ತು, ಇಲ್ಲಿ ಇನ್ಫಾರ್ಮೇಷನ್ ಆಯಿತು, ಅದನ್ನು ಸ್ಟೋರ್ ಮಾಡ್ಕೊಳುತ್ತೆ. ಅದು ಏನಕ್ಕಪ್ಪ ಅಂದರೆ ನಾವು ಫ್ಯೂಚರ್ ಯೂಸ್ ಮಾಡ್ಕೊಳೋದಕ್ಕೋಸ್ಕರ ಅದನ್ನು ಸ್ಟೋರ್ ಮಾಡ್ಕೊತೀವಿ. ಆಮೇಲಿಂದ ಏನು ಮಾಡುತ್ತೆ, ಸೊ ಅದು ಎಲ್ಲಿಗೆ ಸೆಂಡ್ ಮಾಡುತ್ತೆ, ಅದು ಔಟ್ಪುಟ್ ಡಿವೈಸಸ್ಗೆ ಸೆಂಡ್ ಮಾಡುತ್ತೆ ಟು ಪ್ರೊಡ್ಯೂಸ್ ದ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಇನ್ ದ ಔಟ್ಪುಟ್ ಡಿವೈಸಸ್. ಸೊ ಹಾಗಾಗಿ ಯಾವ ಥರ ಇರುತ್ತೆ, ಬೇಸಿಕ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ಗಿವನ್ ಬಿಲೋ. ನೋಡಿ, ಅಕ್ಸೆಪ್ಟ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್. ಫಸ್ಟ್ ಇದು ಆ್ಯಕ್ಚುಲಿ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಏನಪ್ಪ ಅಂತ ಅಂದರೆ ಅಕ್ಸೆಪ್ಟ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊತೀವಿ ಹೇಳಿದೆ ನಾನು. ಸೊ ಕಂಪ್ಯೂಟರ್ ಕ್ಯಾನ್ ಅಕ್ಸೆಪ್ಟ್ ದ ಇನ್ಪುಟ್ ಫ್ರಮ್ ದ ಇನ್ಪುಟ್ ಡಿವೈಸಸ್ ಅಂತ ಹೇಳಿದೆ ಡೆಫಿನೇಷನ್ ಇಲ್ಲಿ. ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ, ಫಸ್ಟು ಡೇಟಾನ ನಾವು ಇನ್ಪುಟ್ ಮಾಡಬೇಕಾಗತ್ತೆ. ಹಾಗಾಗಿ ಅಕ್ಸೆಪ್ಟ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ನ ನಾವು ಇನ್ಪುಟ್ ಡಿವೈಸಸ್ ಇಂದ ನಾವು ತಗೋಬೇಕಾಗತ್ತೆ. ಸೆಕೆಂಡ್ ಏನು ಮಾಡುತ್ತೆ, ಸ್ಟೋರ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್. ನಾವು ಕೊಟ್ಟಿರುವಂಥ ಇನ್ಪುಟ್ ಡಿವೈಸಸ್ ಇಂದ ನಾವೇನು ಡೇಟಾನ ಕೊಟ್ಟಿರ್ತೀವೋ ಅದು ಏನು ಮಾಡ್ಕೊಳುತ್ತೆ, ಸ್ಟೋರಿಂಗ್ ಡೇಟಾ ಅಂತ ಇರುತ್ತೆ. ಇಲ್ಲಿ ನಿಮಗೆ ಮೆಮೊರಿ ಅಂತ ಕರಿತೀವಿ. ಅದನ್ನ ಏನು ಮಾಡ್ಕೊಳುತ್ತೆ, ಸ್ಟೋರ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಡೇಟಾ ಅಂತ ಅದಕ್ಕೆ ಒಂದು ಸಪ್ರೇಟ್ ಏನಿರುತ್ತೆ, ಲಾಜಿಕ್ ಇರುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ, ಡೇಟಾಸ್ನ ಏನು ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಅಂದರೆ ಹೇಳಿದ್ನಲ್ಲ, ರಾ ಡೇಟಾನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಅದು ನಮಗೆ ಸೊ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ರಾ ಡೇಟಾ ಇರುತ್ತಲ್ಲ, ಆ ರಾ ಡೇಟಾನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ಎಲ್ಲಿ ಕನ್ವರ್ಟ್ ಮಾಡುತ್ತೆ, ಈ ಪ್ರೊಸೆಸಿಂಗ್ ಡೇಟಾದಲ್ಲಿ ಕನ್ವರ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ಸೊ ಇಟ್ ವಿಲ್ ಔಟ್ಪುಟ್ ದ ರಿಸಲ್ಟೆಡ್ ಇನ್ಫಾರ್ಮೇಷನ್. ನೋಡಿ, ಇಲ್ಲೆಲ್ಲ ಡೇಟಾ ಅಂತ ಬಂತು. ಇಲ್ಲಿ ಏನಾಗತ್ತೆ, ಔಟ್ಪುಟ್ ಯಾವ ಥರ ಕೊಡುತ್ತಪ್ಪ ಅಂದರೆ ನಮಗೆ ಔಟ್ಪುಟ್ ಡಿವೈಸಸ್ಗೆ ಸೊ ಲಾಸ್ಟಾಗಿ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಅಂದರೆ ಇದೆ ಆರ್ಗನೈಸ್ಡ್ ಮೀನಿಂಗ್ಫುಲ್ ಅಲ್ವಾ. ಸೊ ರಾ ಡೇಟಾದಲ್ಲಿ ಫಿಗರ್ಸು ಸೊ ಎಲ್ಲ ಮಿಕ್ಸಪ್ ಆಗಿರುತ್ತೆ ನಮಗೆ. ಆದರೆ ಎಲ್ಲ ಪ್ರೊಸೆಸ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಔಟ್ಪುಟ್ಟಿಗೆ ಬಂದಾಗ ಏನು ಕೊಡುತ್ತೆ, ನಮಗೆ ಮೀನಿಂಗ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಏನು ಮಾಡುತ್ತೆ, ಸೊ ನಮಗೆ ಕಂಪ್ಯೂಟರ್ ಕೊಡುತ್ತೆ. ಸೊ ಹಾಗಾಗಿ ಇವು ನಾಲ್ಕನ್ನ ದ ಬೇಸಿಕ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಫಸ್ಟ್ ಒನ್ಸಿಗೆ ರಿವೀಲ್ ಮಾಡ್ತೀನಿ. ಅಕ್ಸೆಪ್ಟ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಎಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊತೀವಿ, ಇನ್ಪುಟಿಂದ. ಸ್ಟೋರ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಇನ್ ದ ಸ್ಟೋರಿಂಗ್ ಡಿವೈಸ್ ಲೈಕ್ ಮೆಮೊರಿ ಯೂನಿಟ್. ಓಕೆ, ಪ್ರೊಸೆಸ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ಏನು ಮಾಡುತ್ತೆ, ಅರ್ಥಮ್ಯಾಟಿಕ್ ಅಥವಾ ಲಾಜಿಕ್ ಏನೇನು ಪ್ರೋಸೆಸ್ ಇರುತ್ತೋ ಅದನ್ನೆಲ್ಲ ಮಾಡುತ್ತೆ. ಅಂದರೆ ಮೀನ್ಸ್ ರಾ ಡೇಟಾನ ಸೊ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಾದ್ಮೇಲೆ ಫೈನಲ್ ಆಗಿ ಏನು ಮಾಡುತ್ತೆ, ಸೊ ಇಟ್ ವಿಲ್ ಸೆಂಡ್ ದ ಇನ್ಫಾರ್ಮೇಷನ್ ಟು ಎ ಔಟ್ಪುಟ್ ಡಿವೈಸಸ್. ಏನು ಔಟ್ಪುಟ್ ಇರುತ್ತೆ ಔಟ್ಪುಟ್ ಡಿವೈಸ್ಗೆ ಸೊ ಮೀನಿಂಗ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನ ಏನು ಮಾಡುತ್ತೆ, ಕಳಿಸ್ಕೊಡುತ್ತೆ. ಸೊ ಇದಿಷ್ಟು ಸೊ ಇವತ್ತಿನ ಸೆಷನ್ನಲ್ಲಿ ನಾವು ತಿಳ್ಕೊಂಡಿದ್ದು ಅಂದರೆ ಇಂಟ್ರೊಡಕ್ಷನ್. ಸೊ ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೊತೀವಿ ಅಂತ ತಿಳ್ಕೊಂಡ್ವಿ, ಮತ್ತು ಡೆಫಿನೇಷನ್ನ ತಿಳ್ಕೊಂಡ್ವಿ. ಹಾಗೆ ದ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಮೇನ್ ಬೇಸಿಕ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಸ್ನ ತಿಳ್ಕೊಂಡ್ವಿ. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ನಲ್ಲಿ ಹಾಗೆ ಅದರ ಹಿಸ್ಟರಿನ ಹಾಗೆ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.